ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಜೆಡಿಎಸ್ ಕಾರ್ಯಕರ್ತರ ಆಗ್ರಹಕ್ಕೆ ಮಣಿಯುತ್ತಾ ಜೆಡಿಎಸ್ ಯುವ ನಾಯಕರಿಗೆ ರಾಜ್ಯದ ಜವಾಬ್ದಾರಿಯನ್ನು ಕೊಡಿ ಅಂತ ಹೇಳಿರುವಂತಹ ಕಾರ್ಯಕರ್ತರು ನಿಖಿಲ್ ಕುಮಾರಸ್ವಾಮಿಗೆ ಪಟ್ಟಾಭಿಷೇಕ ಜೆಡಿಎಸ್ ಕಾರ್ಯಕರ್ತರ ಆಗ್ರಹಕ್ಕೆ ಮಣಿಯುತ್ತಾ ಜೆಡಿಎಸ್ ಯುವ ನಾಯಕನಿಗೆ ರಾಜ್ಯದ ಜವಾಬ್ದಾರಿಯನ್ನ ಕೊಡಿ ಎಂದಿರುವಂತಹ ಕಾರ್ಯಕರ್ತರು ಜೆಡಿಎಸ್ ಮುನ್ನಡೆಸೋಕೆ ಹೊಣೆಗಾರಿಕೆ ಏನಾದರೂ ಇತ್ತು ಅಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸೇರಬೇಕು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಸಿಗುತ್ತಾ ರಾಜ್ಯಾಧ್ಯಕ್ಷ ಸ್ಥಾನ? ಎಸ್ ವೀಕ್ಷಕರೇ, ನಿಖಿಲ್ ಕುಮಾರಸ್ವಾಮಿಗೆ ಜೆಡಿಎಸ್ನ ರಾಜ್ಯಾಧ್ಯಕ್ಷ ಸ್ಥಾನವನ್ನ ಕೊಟ್ರೆ ಎಲ್ಲಿ ಒಂದು ಫ್ಯಾಮಿಲಿ ಒಂದು ರಾಜಕಾರಣ ಅಂತ ಹೇಳಿ ಕನ್ಸಿಡರ್ ಮಾಡಲಾಗತ್ತೇನೋ ಅನ್ನುವಂಥದ್ದು ಸಾಕಷ್ಟು ಜನ ಕಾರ್ಯಕರ್ತರ ಮನಸ್ಸಲ್ಲಿತ್ತು. ಇನ್ನೊಂದಿಷ್ಟು ಜನ ಜೆಡಿಎಸ್ನಲ್ಲಿ ಇರುವಂತವರು ವೈ ನಿಖಿಲ್ ಕುಮಾರಸ್ವಾಮಿ ಅಂತಲೂ ಕೂಡ ಕೇಳ್ತಾ ಇದ್ರು. ಎಷ್ಟೋ ವರ್ಷಗಳಿಂದ ಪಕ್ಷದಲ್ಲಿ ಹಿರಿಯ ತಲೆಯಾಗಿ ನಾವುಗಳೆಲ್ಲವೂ ಕೂಡ ದೇವೇಗೌಡರಿಗೆ ಒಂದೊಳ್ಳೆ ಜೊತೆಯಾಗಿ ಬಂದ್ವಿ. ಆದ್ರೆ ಈಗ ರಾಜ್ಯಾಧ್ಯಕ್ಷ ಸ್ಥಾನ ಅಂತ ಹೇಳಿದ ತಕ್ಷಣ ಅವ್ರವ್ರ ಫ್ಯಾಮಿಲಿಗೆ ಕೊಡ್ತಾ ಇದ್ದಾರಲ್ಲ ಅಂತ ಹೇಳಿ ಸಾಕಷ್ಟು ಜನ ನಾಯಕರು ಜೆಡಿಎಸ್ನ ನಾಯಕರು ಕೂಡ ತಲೆಯನ್ನ ಕೆಡಿಸ್ಕೊಂಡಿದ್ರು. ಆದ್ರೆ ಜೆಡಿಎಸ್ನಲ್ಲಿ ಕಾರ್ಯಕರ್ತರು ಹೇಳಿರುವಂತಹ ಮಾತುಗಳನ್ನ ಕೇಳೋದು ನಿಖಿಲ್ ಕುಮಾರಸ್ವಾಮಿ ಅವರಾಗಿರ್ಬಹುದು ದೇವೇಗೌಡರಾಗಿರ್ಬಹುದು ಸ್ವಲ್ಪ ಜಾಸ್ತಿ. ಸೊ ಕಾರ್ಯಕರ್ತರು ಏನು ಹೇಳಿದ್ರು ಅಂತಂದ್ರೆ, ಒಳ್ಳೆಯ ಒಂದು ಪಕ್ಷವನ್ನ ಮುನ್ನಡೆಸುವಂತಹ ಸಾಮರ್ಥ್ಯ ಇರುವವರು, ಮುಂದಿನ ಪೀಳಿಗೆಗೆ ಹೆಸರು ತಂದು ಕೊಡುವಂತಹ ಒಂದು ವ್ಯಕ್ತಿಗಳು, ಹಾಗೂ ಈಗ ಜನರೇಷನ್ ಏನಿದೆ ಆ ಜನರೇಷನ್ಗೆ ಒಗ್ಗಿಕೊಳ್ಳುವಂತಹ ಒಬ್ಬರು ನಾಯಕರಿರಬೇಕು ಅಂತಂದ್ರೆ ಅದು ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ ಅವರು ಸೋಲುಂಡಿದ್ರು ಕೂಡ ಸರಿಯಾದ ರೀತಿಯಲ್ಲಿ ಪಕ್ಷವನ್ನ ನಿರ್ವಹಿಸ್ತಾರೆ ಅಂತ ಹೇಳಿ, ಅವರ ಪಕ್ಷದ ಚುಕ್ಕಾಣಿಯನ್ನ ಹಿಡೀಲಿ ಅಂತ ಹೇಳಿ ಸಾಕಷ್ಟು ಜನ ಕಾರ್ಯಕರ್ತರು ಮಾತನಾಡ್ಕೊಳ್ತಾ ಇದ್ರು. ಅದಕ್ಕೆ ಮಡಿದಿದೆ ಜೆಡಿಎಸ್ ಅನ್ನೋದು ಸಾಕಷ್ಟು ಜನರು ಹೇಳ್ತಾ ಇರುವಂತದ್ದು. ಜೆಡಿಎಸ್ನಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನವನ್ನ ನಿಖಿಲ್ ಕುಮಾರಸ್ವಾಮಿ ಅವರು ಕೊಡಬೇಕು ಅಂತ ಹೇಳಿ ದೊಡ್ಡಗೌಡರಿಗೂ ಮನ್ಸಿತ್ತು, ಚಿಕ್ಕಗೌಡರಿಗೂ ಮನ್ಸಿತ್ತು. ಈಗ ನಿಖಿಲ್ ಕುಮಾರಸ್ವಾಮಿ ಅವರು 2028ರ ಚುನಾವಣೆಗೂ ಕೂಡ ರೆಡಿ ಆಗ್ತಾ ಇದ್ರು. ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಧಾನಸಭಾ ಕ್ಷೇತ್ರಗಳಿಗೆ ಉತ್ತರ ಕರ್ನಾಟಕದ ಕಡೆಗೆಲ್ಲ ಹೋಗಿ ಯಾತ್ರೆಗಳನ್ನ ಮಾಡಿ ಅಲ್ಲಿ ಭಾಗವಹಿಸಿ ಅಲ್ಲಿರುವಂತಹ ಹಳೆಯ ಒಂದು ಜೆಡಿಎಸ್ ಕಾರ್ಯಕರ್ತರನ್ನ ಒಗ್ಗೂಡಿಸುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಅವ್ರು ಆಕ್ಚುಲಿ ಬೈ ಎಲೆಕ್ಷನ್ ನಾನು ಮಾಡಲ್ಲ, ಬೈ ಎಲೆಕ್ಷನ್ ನಿಂತ್ಕೊಳ್ಳಲ್ಲ ಅಂತಿದ್ರು. ಕಡೆಗೆ ದೇವೇಗೌಡರು ಅದೇನೋ ಅಂತ ಕರೆದು ಮಾಡಿ ನಿಲ್ಸಿದ್ರು. ಆದ್ರೂ ಕೂಡ ಸೋಲನ್ನ ಕಂಡಿತ್ತು. ಇನ್ನು ನಿಖಿಲ್ ಕುಮಾರಸ್ವಾಮಿಗೆ ಏನ್ ಹೇಳಬೇಕು ಅನ್ನುವಂತಹ ಪರಿಜ್ಞಾನ ಇದೆ. ನಿಖಿಲ್ ಕುಮಾರಸ್ವಾಮಿ ಅವರು ಈ ರಾಜ್ಯದಲ್ಲಿ ನಡೀತಾ ಇರುವಂತಹ, ದೇಶದಲ್ಲಿ ನಡೀತಾ ಇರುವಂತಹ ಸಾಕಷ್ಟು ವಿಚಾರಗಳಿಗೆ ತಲೆ ಕೆಡಿಸ್ಕೊಳ್ತಾರೆ, ಸಾಕಷ್ಟು ವಿಚಾರಗಳ ಬಗ್ಗೆ ಪ್ರತಿಕ್ರಿಯೆಯನ್ನ ನೀಡ್ತಾರೆ. ಸೊ ಇವೆಲ್ಲ ಒಂದು ವಿಚಾರಗಳು ಕೂಡ ನಿಖಿಲ್ ಕುಮಾರಸ್ವಾಮಿಯಲ್ಲಿ ಇರೋದ್ರಿಂದ ಮುಂದಿನ ರಾಜ್ಯಾಧ್ಯಕ್ಷ ಸ್ಥಾನ ಅವರಿಗೆ ಕೊಡಿ ಅಂತ ಹೇಳೋದ್ರಲ್ಲಿ ತಪ್ಪೇನು ಕಾಣಿಸ್ತಾ ಇಲ್ಲ ನನಗೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.